ಮೊದಲ ಪ್ರತಿಕ್ರಿಯೆ ಸಿನಿಮಾ ನೋಡಿ ಬಂದಿದ್ದೀರಾ ಪೂರ್ತಿ ಸಿನಿಮಾ ಏನು ಹೇಳಬೇಕು, ತುಂಬ ಕಷ್ಟ ಆಗುತ್ತೆ. ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತದೆ. ಯಾಕಂದರೆ ಎಲ್ಲ ಪ್ರತಿಯೊಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಯಾವಾಗಲೂ ಫಸ್ಟ್ ಮಾರ್ನಿಂಗ್ ಫೋನ್ ಮಾಡಿ ಇರ್ತದೆ, ಅಪ್ಪು ಹಿಂಗಿದೆ ಪಿಕ್ಚರ್ ತುಂಬ ಚೆನ್ನಾಗಿದೆ. ಯಾವಾಗ ನನ್ನ ತಮ್ಮ ಯಾವಾಗಲೂ ವೆಯ್ಟ್ ಮಾಡ್ತಿದ್ದ. ಇವಾಗ ನಾನು ಫೋನ್ ವೆಯ್ಟ್ ಮಾಡಲ್ವಲ್ಲ ಅಂತ ಒಂದು ಮನಸ್ಸಲ್ಲಿ ನೋವು. ಪಿಕ್ಚರ್ ಬಗ್ಗೆ ಅವನ ಟ್ಯಾಲೆಂಟ್ ಬಗ್ಗೆ ಮಾತಾಡ ಏನು ಹೇಳಬೇಕಾಗ್ತದೆ. ಪ್ರತಿ ಒಂದು ಸಿನಿಮಾನು ನಾನು ಅಷ್ಟರ ಮಟ್ಟಿಗೆ ಎಂಜಾಯ್ ಮಾಡ್ಕೊಂಡು ನೋಡಿದ್ದೀನಿ. ಒಂದು ಸುಮಾರಾದ ಪಿಕ್ಚರ್ ಆದರೂ ನಾನು ಯಾವತ್ತೂ ಚೆನ್ನಾಗಿಲ್ಲ ಅಂತ ಹೇಳಿದ್ರು ನನಗೆ ಹಂಗೆ ಬರೋದು ಇಲ್ಲ ನನ್ನ ಸಿನಿಮಾದಲ್ಲಿ. ಯಾಕಂದ್ರೆ ನನ್ನ ಸಿನಿಮಾ ಏನೇ ಆದರೂ ನಾನು ಶೇರ್ ಮಾಡೋದು. ಬಟ್ ನನ್ನ ತಮ್ಮ ಮಾತ್ರ ಯಾವಾಗಲೂ ಅವ್ನು ಹಂಗೆ ನೋಡಿದ್ದು, ಯಾವಾಗಲೂ ಹಂಗೆ ಇರಬೇಕು, ಹಂಗೆ ಬದುಕಬೇಕು ಅಂತ ನಾನು ಯಾವಾಗಲೂ ನನ್ನ ತಮ್ಮನ ಬಗ್ಗೆ ಯೋಚನೆ ಮಾಡಿದೆ. ಅಪ್ಪು ಬಗ್ಗೆ ಯಾವತ್ತೂ ನಾನು ಅವನ್ನ ಯಾವಾಗಲೂ ಹಂಗೆ ಇರಬೇಕಂತ ಹೇಳಿದೆ. ಭಾಳ ಕಷ್ಟ ಆಗ್ತಿದೆ ಮತ್ತು ಮಾತಾಡೋಕ್ಕೆ ಸಿನಿಮಾ. ಅವನು ಆ್ಯಕ್ಷನ್ ಮಾಡೋದ್ರಲ್ಲಾಗಲಿ ಇಲ್ಲ ಆ್ಯಕ್ಟ್ ಮಾಡೋದ್ರಲ್ಲಾಗಲಿ ಇವಾಗಲ್ಲ ಯಾವಾಗಲೂ ಅವನು ಎಲ್ಲದನ್ನು ಮೀರಿ ಬೆಳೆದ್ಬಿಟ್ಟ. ಅವನು ಚಿಕ್ಕ ವಯಸ್ಸಿಂದನೇ ಎಲ್ರಿಗೂ ಹತ್ರ ಆಗ್ಬಿಟ್ಟ. ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ಕಡೆ ದುಃಖ ಇದೆ, ಒಂದು ಕಡೆ ಸಂತೋಷ ಇದೆ. ಬಟ್ ಎಲ್ಲೋ ಒಂದು ಕಡೆ ಅಪ್ಪು ಕಣ್ಗಳು ನೋಡ್ತಾ ಇದೆ ಇದನ್ನೆಲ್ಲ. ಕಣ್ಣು ಮಾತ್ರ ಅಲ್ಲ, ಅವನ ಮನಸ್ಸು ಎಲ್ಲರ ಮನಸ್ಸಲ್ಲೂ ಇದೆ, ಬೆರೆತಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರಯತ್ನಕ್ಕೆ ಇವತ್ತು ಸಿಕ್ಕಿರೋ ಸಾಕ್ಷಿನೇ ಆಯಿತು. ಇಡೀ ಕರ್ನಾಟಕದಲ್ಲೇ ಬರೀ ಆಲ್ ಓವರ್ ಇಂಡಿಯಲ್ಲಿ ಒಳ್ಳೆ ಪ್ರತಿಕ್ರಿಯೆ ಬರ್ತಿದೆ. ಬೇರೆ ಹೊರದೇಶದಲ್ಲಿ ರಿಲೀಸ್ ಆಗಿರೋ ಎಲ್ಲ ಕಡೆಯೂ ತುಂಬ ಚೆನ್ನಾಗಿದೆ ಅಂತ ಅಂದರೆ ತುಂಬ ಖುಷಿಯಾದ ವಿಷಯ. ಅಪ್ಪು ಅವರ ಕನಸು ಯಾವಾಗಲಾಗಿದ್ದು ಕನ್ನಡ ಸಿನಿಮಾ ಬಾಲಿವುಡ್ ಹಾಲಿವುಡ್ ರೇಂಜ್ ಹೋಗುತ್ತೆ. ಈ ಸಿನಿಮಾ ನೋಡಿದ್ರೆ ಸಾಕಷ್ಟು ರಿಚ್ ಆಗಿದೆ ಅಂತ ಟೆಕ್ನಿಕಲಿ ಎಲ್ಲ ಆದಂಥ ಸಂದರ್ಭದಲ್ಲಿ ಅಪ್ಪು ಅವ್ರನ್ನ ಎಲ್ಲೋ ಒಂದು ಕಡೆ ಅದನ್ನ ನೋಡ್ಲಿಕ್ಕೆ ಆಗಿಲ್ವಲ್ಲ, ಅವ್ರ ನೋವಿದೆ ಅಲ್ಲ ಸರ್, ಅಷ್ಟು ರಿಚ್ ಆಗಿ ಬಂದಿದೆ. ಅಂದರೆ ಅವ್ನು ಯಾವಲ್ಲ ಅವ್ನ ಏಮೇ ಅದೇ ಇತ್ತು. ಅವ್ನು ಏನೇ ಯೋಚನೆ ಮಾಡ್ತು ದೊಡ್ಡದಾಗಿ ಯೋಚನೆ ಮಾಡ್ತಾನೆ. ಐ ಥಿಂಕ್ ತುಂಬ ಹೆಮ್ಮೆ ಅನಿಸುತ್ತೆ ಆ ಒಂದು ಯೋಚನೆ, ಆ ಥಾಟ್ ಬರೋದು, ಆ ವಯಸ್ಸಲ್ಲಿ ಆ ಥಾಟ್ ಬರೋದು. ತುಂಬ ದೊಡ್ಡದಾಗಿ ಯೋಚನೆ ಮಾಡ್ತಾನೆ. ಆ ದೊಡ್ಡದಾಗಿ ಯೋಚನೆ ಮಾಡಿದಲ್ಲೇ ಅದನ್ನು ರೀಚ್ ಆಗೋಕ್ಕಾಗೋದು. ಇವತ್ತು ಚೇತನ್ ಅಷ್ಟು ಮಟ್ಟಿಗೆ ಸಪೋರ್ಟ್ ಸಿಕ್ಕಿದ್ರದಕ್ಕೆ ಚೇತನ್ಗೆ, ಅಪ್ಪು ಸಪೋರ್ಟ್ ಸಿಕ್ಕಿರೋದಕ್ಕೆ ಚೇತನ್ಗೆ ಈ ರೀತಿ ಒಂದು ಸಿನಿಮಾ ಆಯಿತು. ಅದಕ್ಕೆ ತಕ್ಕಂತೆ ಪ್ರೊಡ್ಯೂಸರ್ ಅನ್ನದಾತರು. ಯಾಕಂದರೆ ಅವರು ಎಲ್ಲೋ ಒಂದು ಕಡೆ ಇಷ್ಟ ಆಗಲ್ಲ ರೀ ಅಂತ ಹೇಳ್ಬಿಟ್ರೆ ಪಾಪ ಅವ್ರಿಗೂ ಡಿಸಪಾಯಿಂಟ್ಮೆಂಟು, ಮಾಡೋರಿಗೂ ಡಿಸಪಾಯಿಂಟ್ಮೆಂಟ್. ನಿಜವಲ್ಲೂ ಎಲ್ಲರೂ ಸೇರಿ ಇದು ಮಾಡಿರೋದು. ಸಾಮಾನ್ಯವಾಗಿ ಅಪ್ಪು ಸರ್ ಡ್ಯಾನ್ಸು ಆಕ್ಷನ್ ಬ್ರಿಲಿಯಂಟ್. ಪರ್ಟಿಕ್ಯುಲರ್ ಈ ಸಿನಿಮಾ ಒಂದು ಸ್ಟೆಪ್ ಜಾಸ್ತಿನೇ ಇದ್ದಂಗೆ ಕಾಣಿಸ್ತಾ ಇರೋದು. ಅದನ್ನ ಎಮೋಷನ್ಸ್ ಅಂತ ಹೇಳ್ತೀರಿ ಅಥವಾ ಸೈಲೆನ್ಸ್ಲಿ ತುಂಬ ಚೆನ್ನಾಗಿ ಎಮೋಟ್ ಮಾಡಿದ್ದಾರೆ. ಡೈಲಾಗ್ಸ್ ವೆರಿ ಫ್ಯೂ ಡೈಲಾಗ್ಸ್ ಚೇತನ ಮಾಡಿದ್ದಾರೆ. ಬಟ್ ಎಲ್ಲ ಡೈಲಾಗ್ಲೂ ಅವನ ವ್ಯಕ್ತಿತ್ವ ರೂಪಿಸುತ್ತೆ. ರೂಪಿಸಿ ಬರೆದಿದ್ದಾರೆ. ಐ ಥಿಂಕ್ ಪಾಪ ಅವ್ರಿಗೂ ಈ ರೀತಿ ಆಗುತ್ತಾನೋ ಅಂತೆಲ್ಲ. ಅವ್ರ ವ್ಯಕ್ತಿತ್ವನೇ ಹಂಗೆ ನೋಡಿ. ಅವ್ರಿಗೆ ಗೊತ್ತಿಲ್ಲದೇ ಬರಿತೀವಿ, ಗೊತ್ತಿಲ್ಲದೇ ಹೇಳ್ತೀವಿ, ಗೊತ್ತಿಲ್ಲದೇ ಮಾತಾಡ್ತೀವಿ. ನಾನು ಯಾರು, ಅವ್ನ ತಮ್ಮ, ನಾನು ಅವ್ರ ಅಣ್ಣ ಹೇಳ್ತೇನೆ. ನಾವು ಚಿಕ್ಕ ವಯಸ್ಸಿನ ನೋಡೋದ್ರಿಂದ ಅವನಿಗೆ ಯಾವಾಗಲೂ ಎಷ್ಟೋ ಮಟ್ಟ ಬೆಳೆದ್ಬಿಟ್ಟಿದ್ರು. ಅವ್ನ ಟ್ಯಾಲೆಂಟ್ ಇರ್ಬೋದು, ಅವ್ನ ವಿಷನ್ ಇರ್ಬೋದು, ಅವ್ನ ಗುಣ ಇರ್ಬೋದು. ಅವೆಲ್ಲ ಆ್ಯಕ್ಟ್ರು, ಅವ್ನಿಗೆಲ್ಲ ಸೌಲಭ್ಯನೂ ಇತ್ತಲ್ಲಿ.
ಬಟ್ ಇದ್ರೂ ಅವ್ರ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ಒಂದು ಹೋಟೆಲ್ ಸಮಾಚಾರ ನೋಡ್ಬೇಕಾದ್ರೆ, ಒಂದು ವಾಚ್ಮ್ಯಾನ್ ಕರ್ಕೊಂಡು ಹೋಗ್ಬೇಕಾದ್ರೆ ಅವನು ಸರಿಸಮಾನವಾಗಿ ಕೂರಿಸ್ಕೊಂಡು ಅಪ್ಪು ಏನು ತಿಂತಿದ್ದ ಅದೇ ತಿನ್ನಿಸ್ತಾ ಇದ್ದೆ. ಇವ್ನಿಗೆ ಇಷ್ಟು ವರ್ಷ ಇಷ್ಟು ಹೈಟ್ ಇದ್ದ, 4-5 ವರ್ಷ. ಆ 4-5 ವರ್ಷಕ್ಕೆ ಆ ಮಗುಗೆ ಆ ಒಂದು ಗುಣ ಬರಬೇಕಂದ್ರೆ ಇದನ್ನೇನಂತೀರ? ಎತ್ತೋರಿದ್ದಾರೆ, ಎತ್ತೋರು ಲೈನ್ ತೋರಿಸ್ತಾರೆ ಕರೆಕ್ಟ್, ಬಟ್ ವ್ಯಕ್ತಿತ್ವವಾಗಿ ಅವನೊಳಗಡೆ ಬರೋದೊಂದು ಇದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಇಂಡಿಯನ್ ಆರ್ಮಿ ಬಗ್ಗೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದೆ, ಏನು ಅನ್ಸುತ್ತೆ? ಅವ ಇಂಡಿಯನ್ ಆರ್ಮಿ ಬಗ್ಗೆ ಚಿತ್ರ ಒಂದು ಒಳ್ಳೆ ಸಂದೇಶ ಕೊಟ್ಟಿದೆ. ಡ್ರಗ್ಸ್ ಬಗ್ಗೆ ಸರ್ 100% ಡ್ರಗ್ಸ್, ವುಮನ್ ಟ್ರಾಫಿಕಿಂಗ್ ಇರ್ಬೋದು, ಎವ್ರಿಥಿಂಗ್ ಬೇಸಿಕಲಿ ಎಲ್ಲ ಮ್ಯಾಟ್ರನ್ನು ತುಂಬ ಚೆನ್ನಾಗಿ ಅವರು ಅಳವಡಿಸ್ಕೊಂಡಿದ್ದಾರೆ. ಒಂದು ಆ್ಯಕ್ಷನ್ ಭಾಳ ಕಷ್ಟ ಆಗ್ತಿದೆ ಮತ್ತು ಮಾತಾಡೋಕ್ಕೆ ಸಿನಿಮಾ. ಅವನು ಆ್ಯಕ್ಷನ್ ಆಡೋದ್ರಲ್ಲಾಗಲಿ ಇಲ್ಲ ಆ್ಯಕ್ಟ್ ಮಾಡೋದ್ರಲ್ಲಾಗಲಿ ಇವಾಗಲ್ಲ ಯಾವಾಗಲೂ ಅವನು ಎಲ್ಲದನ್ನು ಮೀರಿ ಬೆಳೆದ್ಬಿಟ್ಟ. ಅವನು ಚಿಕ್ಕ ವಯಸ್ಸಿಂದಾನೆ ಎಲ್ರಿಗೂ ಹತ್ರ ಆಗ್ಬಿಟ್ಟ. ಅದಾದಮೇಲೆ ಹೀರೋ ಆದಮೇಲೆ ಇನ್ನೂ ಹತ್ರ ಆಗ್ಬಿಟ್ಟ. ಒಂದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾಗಿರೋವರೆಗೂ ಅವನ್ನ ಪ್ರೀತಿಸ್ತಾರಂದರೆ ಬರೀ ಒಬ್ಬ ಆ್ಯಕ್ಟ್ರಾಗಂತಲ್ಲ, ಒಂದು ಮನುಷ್ಯನಾಗಿ, ಒಂದು ಹೃದಯದಲ್ಲಿ ಒಂದು ಕ್ಲೀನ್ ಹಾರ್ಟ್, ಕ್ಲೀನ್ ಸೋಲ್. ಆ ಸೋಲ್ನ ಎಲ್ಲ ಮೆಚ್ಚಿರೋದು ಚೇತನ್ ಅವ್ರು ಮಾಡೋದು. ಒಳ್ಳೆ ಟೆಕ್ನಿಕಲ್ ಸೈಡ್ ಚೇತನ್ ಅವ್ರ ಮೇಕಿಂಗ್ ತುಂಬಾ ಚೆನ್ನಾಗಿದೆ, ಗೊತ್ತಾಗುತ್ತೆ ಶ್ರಮ ಅದರಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ. ರಾಸಿ ಜೇಮ್ಸ್ ತರಬೇಕನ್ನೋದಕ್ಕೋಸ್ಕರ ಅವ್ರ ಇಡೀ ಟೀಮ್, ಪ್ರೊಡ್ಯೂಸರ್ ಕಿಶೋರ್ ಇರ್ಬೋದು, ಚೇತನ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಇಲ್ಲ ಪ್ರತಿಯೊಂದು ಸಹ ಕಲಾವಿದರು ಕಲಾವಿದರಿಗೆಲ್ಲ ಹೆಂಗಾಗಿರ್ಬೋದು ಅವ್ರ ಮನಸ್ಸು. ಶರತ್ ಕುಮಾರ್ ಅವ್ರಿಗಾಗಲಿ, ಶ್ರೀಕಾಂತ್ ಅವ್ರಿಗಾಗಲಿ, ಬೇರೆ ಆರ್ಟಿಸ್ಟ್, ಹೀರೋಯಿನ್ ಅವ್ರಿಗಾಗಲಿ, ಎಲ್ಲರಿಗೂ ಎಷ್ಟು ನೋವಾಗಿರಬೇಕು ನಿಜವಾಗ್ಲೂ. ಎಲ್ಲರೂ ನಾವು ಅನುಭವಿಸ್ತಾ ಇದ್ರೆ ಇವತ್ತು ಭಾಳ ಬೇಜಾರು ಎಲ್ಲ ಅನ್ನೋದೇ ಒಂದು ಮನಸ್ಸಲ್ಲಿ ಒಂಥರ. ಇವತ್ತು ನೋಡಿದಾಗ ಪಿಕ್ಚರ್ ನೋಡ್ತಾ ಇದ್ದೆ, ಒಬ್ಬ ಅಭಿಮಾನಿಯಾಗಿ ನೋಡ್ತಾ ಇರ್ಬೇಕಾದ್ರೆ ಎಂಜಾಯ್ ಮಾಡ್ತಾ ಇದ್ದೆ. ಬಟ್ ಅದಾದಮೇಲೆ ಇಡೀ ಸಿನಿಮಾ ಸ್ವಲ್ಪ ಕಣ್ಣಲ್ಲಿ ದುಃಖ. ಒಂದು ಆ್ಯಕ್ಷನ್ಸು ನಮ್ಮ ರಿಲೇಟಿವ್ ದೇವರಾಜ್ ಅಂತ ಅವ್ರ ಜೊತೆಲಿ ಕೂತು ನೋಡ್ಬೇಕಾದ್ರೆ ಅವಾಗ ಮಾತಾಡ್ತಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ತುಂಬ ಕಷ್ಟ. ಇದು ನೋಡಿದ್ಮೇಲಂತೂ ಇನ್ನೂ ಕಷ್ಟ ಆಗ್ಬಿಡುತ್ತೆ. ನಮಗೆ ಎಷ್ಟು ಕಷ್ಟ ಆದಮೇಲೆ ಬೇರೆ ಇಡೀ ಅಭಿಮಾನಿಗಳಿರ್ಬೋದು, ಇಲ್ಲ ಅವ್ರ ಜೊತೆ ವರ್ಕ್ ಮಾಡಿದವ್ರು ಇರ್ಬೋದು, ಫ್ಯಾಮಿಲಿಗಿರ್ಬೋದು, ನಮಗೂ ಶಕ್ತಿ ಕೊಡಲಿ ದೇವರು. ಇನ್ನು ಮುಂದೆ ನಾವು ಅಪ್ಪಾಜಿ, ಅಮ್ಮ, ಅಪ್ಪು ಎಲ್ಲರ ಲೆಗಸಿನೂ ಅದೇ ಥರ ಒಂದು ಕಾಪಾಡ್ಕೊಂಡು ಹೋಗಿ ದೇವ್ರು ನಮ್ಗೆ ಶಕ್ತಿ ಕೊಡೋದು ಕೇಳ್ತಾರೆ. ಯಾಕಂದರೆ ಎಲ್ಲಿ ನಮಗೆ ಭಯ ಆಗ್ಬಿಟ್ಟು ಎಲ್ಲಿ ಶಕ್ತಿ ಉಂಟೋಗುತ್ತಾ ನಮಗೆ ಅಂತ, ದೇವ್ರು ನಮಗೆ ಶಕ್ತಿ ಕೊಡೋದು ಅಷ್ಟೇ. ಅಫ್ಕೋರ್ಸ್ ಎಲ್ಲ ಅಭಿಮಾನಿಗಳಿದ್ದಾರೆ, ಮತ್ತು ಅವ್ರು ನಮಗೆ ಸ್ಫೂರ್ತಿಯಾಗಿ ನಿಂತಿದ್ದಾರೆ, ಶಕ್ತಿಯಾಗಿ ನಿಂತಿದ್ದಾರೆ. ನಮ್ಮ ಇಡೀ ಫ್ಯಾಮಿಲಿ ನಾವು ಯಾವತ್ತೂ ಮರೆಯಲ್ಲ. ಇಂಡಸ್ಟ್ರಿ ನಿಂತಿದೆ, ಬೇರೆ ಎಲ್ಲ ಕಲಾವಿದರು ಅಷ್ಟೇ, ಎಲ್ಲರೂ ಪ್ರತಿಯೊಬ್ಬರು ಅಷ್ಟೇ, ಎಲ್ಲರೂ ಅವಾಗವಾಗ ಫೋನ್ ಮಾಡಿ ಧೈರ್ಯವಾಗಿ ಇರೋಣ ಅಂತ ಹೇಳೋದು. ಎಲ್ಲರೂ ಅಭಿಮಾನಿಗಳಿದ್ದಾರೆ. ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಸ್ಯಾಟಲೈಟ್ ಮೀಡಿಯಾ, ಎಲ್ಲರೂ ಆ ಪ್ರೀತಿ ತೋರಿಸ್ತಾ ಇದ್ದಾರೆ. ಈ ಪಿಕ್ಚರ್ ಇವತ್ತು ಇಷ್ಟೊಂದು ದೊಡ್ಡ ಓಪನಿಂಗ್ ಪಡೆದಿದೆ ಅಂದರೆ ನಿಜವಾಗ್ಲೂ ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ಕಡೆ ದುಃಖ ಇದೆ, ಒಂದು ಕಡೆ ಸಂತೋಷ ಇದೆ, ಬಟ್ ಎಲ್ಲೋ ಒಂದು ಕಡೆ ಇರುತ್ತೆ ಕೇಳೋಕ್ಕೆ. ಇವತ್ತು ಶಕ್ತಿಧಾಮದ ಮಕ್ಕಳ ರೆಸ್ಪಾನ್ಸ್ ಹೇಗಿತ್ತು, ಮತ್ತೆ ಅವ್ರಿಗೇನಾದ್ರೂ ಚಿತ್ರ ತೋರಿಸೋ ಅಂಥದ್ದು ದಿನಾಂಕ? ಎಕ್ಸಾಮ್ ಇದೆ, ನಾವು ಎಕ್ಸಾಮ್ ಟೈಮ್ನಲ್ಲಿ ಅವ್ರಿಗೆ ಎಜುಕೇಷನ್ನ ಡೈವರ್ಟ್ ಮಾಡಬಾರ್ದು. ಪಾಪ ಎಲ್ಲ ಮಕ್ಕಳು ನನಗೆ ಕೇಳ್ತಾರೆ ಹಣ ಕಳಿಸಿ ಅಂತ. ನಮಗೂ ಕಳಿಸ್ಬೇಕನ್ನೋ ಆಸೆ, ಬಟ್ ಏನಂದರೆ ಎಕ್ಸಾಮ್ ಇರೋದ್ರಿಂದ ಪಾಪ ಅವ್ರಿಗೆ ಡಿವಿಯೇಟ್ ಆಗಬಾರ್ದು. ಯಾಕಂದ್ರೆ ಕೆಲವು ಮಕ್ಕಳು ಅದು ಕಳಿಸಿದ್ರೆ ಎಲ್ಲ ಮಕ್ಕಳು ಒಟ್ಟಿಗೆ ಹೋಗ್ತಾರೆ. ಒಂದೊಂದು ಬ್ಯಾಚ್ ಮಾಡಿ ಕಳಿಸಿದ್ರೆ ಏನಾಗುತ್ತೆ, ಪಾಪ ಅವ್ರಿಗೆ ಬೇರೆಯವ್ರಿಗೆ ನೋವಾಗುತ್ತೆ, ಅವಾಗ ಓದೋದ್ರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾರೆ. ಸೊ ನಾವು ಎಜುಕೇಷನ್ ಇದು ಮಾಡಬಾರ್ದು. ಬಟ್ ಮುಗಿದ ಮೇಲೆ ಖಂಡಿತ ಅವ್ರು ಎಲ್ಲೆಲ್ಲಿ ಇರ್ತಾರೋ, ಸ್ವಲ್ಪ ಹಾಲಿಡೇಸ್ಗೆ ಹೋದ್ರು ಅಲ್ಲೇ ತೋರಿಸೋ ಒಂದು ವ್ಯವಸ್ಥೆ ಮಾಡ್ತೀವಿ. ಇಲ್ಲ ಇಲ್ಲೇ ಬೆಂಗಳೂರು ಇಲ್ಲಿ ಇವತ್ತು ಒಂದು ಊಟ ಎಲ್ಲರ ಬರ್ಸ್ಡೇನ ಅಲ್ಲೇ ನಾವು ಹೋಗಿ ಊಟ ಅವ್ರ ಜೊತೆಲೆ ಮಾಡಿ. ಪರ್ಟಿಕ್ಯುಲರ್ಲಿ ಜೇಮ್ಸ್ನ ಗುಂಗು ಲೈಫ್ ಟೈಮ್ ಜೇಮ್ಸ್ನ ಗುಂಗು ಲೈಫ್ ಟೈಮಲ್ಲಿ ಲೈಫ್ ಟೈಮ್ ಉಳಿಯುತ್ತೆ. 100% ಮರೆಯಲ್ಲ ಅದು ಯಾವಾಗ. ಅದು ಸ್ನೇಹಿತರ ಮೇಲೆ ಮಾಡೋದು. ಆ ಜೇಮ್ಸ್ ಅನ್ನೋದಕ್ಕೆ ಒಂದು ಒಳ್ಳೆ ಅಬ್ರಿವೇಷನ್ ಕೊಟ್ಟಿದ್ದಾರೆ, ಒಂದು ಬ್ರ್ಯಾಂಡ್. ಆ ಒಂದು ಬ್ರ್ಯಾಂಡ್ ಅವ್ರ 5 ಜನ ಸ್ನೇಹಿತರ ಹೆಸರಿದೆ, JAMES. ಅಲ್ಲಿ ಸಂತೋಷ್ ಇದನ್ನು, ಈಶ್ವರ್, ಜಗನ್, ಅಮರ್ ಎಲ್ಲ. ಅದು ಒಳ್ಳೆ ಅದು ಐ ಥಿಂಕ್ ಡೈರೆಕ್ಟರ್ ಐಡಿಯಾ ತುಂಬ ಚೆನ್ನಾಗಿದೆ. ನಾವು ಅನ್ಕೊಂಡ ಫಸ್ಟ್ ಏನು ಜೇಮ್ಸ್ ಅಂತ ಹೆಸರಿಟ್ಟಿದ್ರಲ್ಲ ಡೈರೆಕ್ಟರ್ ಅಂತ,
ಅವ್ರು ಹೇಳಿದ್ರು ಇಲ್ಲ ಅಣ್ಣ ಒಂದು ಇದಿದೆ ಅದಕ್ಕೆ ಹೇಳ್ತೀನಿ ಅಣ್ಣ ಆಮೇಲೆ ಅಂತ. ಸರ್ ಈಗ ಕಾಕತಾಳೀಯನೇನೋ ಶಬ್ದವೇದಿನೂ ಅಣ್ಣವ್ರು ಮಾಡಿದಂಥದ್ದು ಡ್ರಗ್ಸ್ನ ರಿಲೇಟೆಡ್ ಆಯಿತು. ಸೊ ಪೂರ್ವ ಡ್ರಗ್ಸ್ ರಿಲೇಟೆಡ್ ಕಾಕತಾಳೀಯ ಅನ್ಸುತ್ತಾ ಮತ್ತೆ ಡ್ರಗ್ ಮಾಫಿಯಾ ವಿರುದ್ಧದ ಒಂದು ಹೋರಾಟನೇ ಆಗಿರ್ತದೆ. ಡ್ರಗ್ಸ್ ಆಗಿದೆ ನೋಡಿ ಆ್ಯಕ್ಚುಲಾಗಿ ಅದು ಇದು ಯೂನಿವರ್ಸಲ್ ಥಿಂಗ್. ಯಾಕಂದ್ರೆ ಯಾವತ್ತಿದ್ರೂ ಹೋಗಲ್ಲ ಅದು, ಯಾವಾಗ ಏನೇ ಮಾಡಿದ್ರು ಈ ಡ್ರಗ್ಸ್ ಅನ್ನೋದು ಆಳೋದು ಬಂದು ದೇಶನೇ ನಾಶ ಮಾಡ್ತಾ ಇದೆ. ಸೊ ಅದು ಏನೇ ಮಾಡಿದ್ರು ಜನಗಳಿಗೆ ಅವೇರ್ನೆಸ್ ಕೊಡೋಕ್ಕೆ ಒಂದು ಸ್ವಲ್ಪ ಈ ರೀತಿ ಕೊಟ್ಟಾಗ ಚೆನ್ನಾಗಿರುತ್ತೆ, ಎಂಟರ್ಟೈನಿಂಗ್ ವೇಲಿ ಕೊಟ್ಟಾಗ. ಈ ಫ್ಯಾಮಿಲಿಯವರೆಲ್ಲ ಕೂತ್ ನೋಡೋದೇನು ಪ್ಲಾನ್ ಈ ಪರ್ಟಿಕ್ಯುಲರ್ ಇನ್ನೂ ಪ್ಲ್ಯಾನ್ ಅನ್ಕೊಂಡಿಲ್ಲ. ಯಾಕಂದ್ರೆ ಎಲ್ಲರೂ ಅವಾಗ ಎಮೋಷನ್ ತಾಳೋಕ್ಕಾಗಲ್ಲ. ಯಾಕಂದರೆ ಅದು ಬೇರೆ ರೀತಿಯಾದ ಒಂದು ಇದಾಗುತ್ತೆ. ಯಾಕಂದರೆ ತಂಗಿದ ಜೊತೆ ನೋಡೋಕ್ಕಾಗಲ್ಲ, ತಮ್ಮನ ಜೊತೆ ಇನ್ನೊಂದು ತಮ್ಮನ ಜೊತೆ ನೋಡೋಕ್ಕಾಗಲ್ಲ. ಯಾಕಂದರೆ ಅವನು ಇವಾಗ ಈ ನಡುವೆ ಅಂತೂ ಭಾಳ ಅವ್ನು ಬೇರೆ ಥರ ಮಾತಾಡ್ತಾನೆ. ನಮಗೆ ಅದು ಇನ್ನೂ ನೋವು ತಡ್ಕೊಳಕ್ಕಾಗಲ್ಲ, ಭಾಳ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ದೊಡ್ಡವ್ನು ನಾನೇ, ಈ ಮಗ ಎಲ್ಲದನ್ನೂ ನೋಡ್ಬೇಕು ನಾನು. ಮಾಡಿರುವಂಥದ್ದು ಕಂಡು ಬರುತ್ತೆ ಸರ್. ಪುನೀತ್ ರಾಜ್ಕುಮಾರ್ ಕೆಲವೊಂದು ಭಾಗದಲ್ಲಿ CG ಮಾಡಿ ತೋರಿಸಿರುವಂಥದ್ದು ಕಂಡು ಬರುತ್ತೆ. ಅದು ಯಾವ ರೀತಿ ಕಂಡಿದೆ ಅಮ್ಮ? ಕೆಲವೊಂದು ಭಾಗದಲ್ಲಿ ಪುನೀತ್ ರಾಜ್ಕುಮಾರ್ CG ಮೂಲಕನೂ ತೋರಿಸಿರುವಂಥ ಪ್ರಯತ್ನ ನಡೆದಿದೆ. ಕೆಲವು ಅದೆಲ್ಲ ನಾವು ಮಾತಾಡಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ನೋವಾಗುತ್ತೆ. ಅದು ಹೇಳ್ತಾ ಹೋದ್ರೆ ನೋವಾಗುತ್ತೆ. ಲೆಟ್ ಅಸ್ ನಾಟ್ ಸ್ಪೀಕ್ ಟೆಕ್ನಿಕಲಿ. ಬೇಸಿಕಲಿ ಎಲ್ಲ ಮ್ಯಾಟ್ರನ್ನು ತುಂಬ ಚೆನ್ನಾಗಿ ಅವರು ಅಳವಡಿಸ್ಕೊಂಡಿದ್ದಾರೆ. ಒಂದು ಆ್ಯಕ್ಷನ್ ಕಮರ್ಷಿಯಲ್ ಸಿನಿಮಾದಲ್ಲಿ ಒಂದು ಕಮರ್ಷಿಯಲ್ ಹೀರೋ ಇಟ್ಕೊಂಡಾಗ ಅಭಿಮಾನಿಗಳಿಗೆ ಎಂಟರ್ಟೈನ್ಮೆಂಟ್ ಜೊತೆಲಿ ಈ ರೀತಿ ಮಾಡಿದ್ರೆ ಭಾಳ ಕಷ್ಟ. ಸೆಂಟಿಮೆಂಟ್ ಸಿನಿಮಾ ನೋಡಿ ಅಳೋದು ಕಾಮನ್. ಒಂದು ಆಕ್ಷನ್ ಸಿನಿಮಾ ನೋಡಿ ನೀವೊಬ್ಬರು ಕಣ್ಣೀರಿಲ್ಲ, ಇಡೀ ಕರ್ನಾಟಕದ ಬಹುತೇಕರು ಕಣ್ಣೀರಿಟ್ಟಿರೋ ಪ್ರಸಂಗ. ಐ ಥಿಂಕ್ ದಿಸ್ ಇಸ್ ಅನ್ ಹಿಸ್ಟ್ರಿ ಅನ್ನಿಸ್ತದೆ. ಹಿಸ್ಟ್ರಿ ಅನ್ನೋದಕ್ಕಿಂತ ಏನಂದರೆ ಆ ಲಾಸ್ ಇದೆಯಲ್ಲ, ಆ ಲಾಸ್ನ ಹೆಂಗೆ ನಾವು ಜೀರ್ಣಿಸ್ಕೊಳ್ಳೋದು ಇಲ್ಲ ಹೆಂಗೆ ನಾವು ಅದನ್ನು ತಗೊಳ್ಳೋದು ಗೊತ್ತಾಗ್ತಿಲ್ಲ. ಇನ್ನೂ ಕಷ್ಟ ಆಗ್ತಾಯಿದೆ, ಇನ್ನು ಹೆಂಗೆ ಆಗಲ್ಲ. ಅಭಿಮಾನಿಗಳು ಅದೇ ಸ್ಟೇಜಲ್ಲೇ ಇದ್ದಾರೆ ಅಂತ ಅವ್ರು ಕಣ್ಣೀರಿಟ್ಟೆ ಹೊರಗಡೆ ಬರ್ತಾರೆ. ಖಂಡಿತ. ಯಾಕಂದರೆ ನನಗೆ ಬರ್ಬೇಕಾದ್ರೆ ನಾವು ಅಭಿಮಾನಿಗಳು ಬರದೇ ಇರುತ್ತಪ್ಪ. ಎಷ್ಟೋ ಜನಗಳು ಅವನ್ನ ಆರಾಧಿಸ್ತಾರೆ, ಆರಾಧಿಸೋ ದೇವ್ರಿಗೆ ಹಂಗೆ ಆಗ್ಬಿಟ್ರೆ ಹೆಂಗೆ ಮತ್ತೆ ತಡ್ಕೊಳಕ್ಕಾಗುತ್ತೆ. ಸೊ ಈಗ ಅಪ್ಪು ಅವರ ಸಿನಿಮಾ ವಾಯ್ಸ್ ಕೊಡಬೇಕು ಅಂದಾಗಲೇ ತಾವು ಸಾಕಷ್ಟು ಆತಂಕದಲ್ಲಿ ಕೊಡ್ತೇನಾ ಇಲ್ವಾ ಅಂತೇಳಿ. ಈಗ ಡಬ್ಬಿಂಗ್ ಅಲ್ಲಿ ನೋಡಿದ್ರಿ, ತೆರೆ ಮೇಲೆ ನೋಡಿದಾಗ ಏನು ಅನಿಸ್ತಾರೆ ತಮ್ಮ ವಾಯ್ಸ್? ನನಗೆ ಅದೆಲ್ಲ ನಂಗೆ ಕಾಣಲೇ ಇಲ್ಲ. ನನಗೆ ಕಾಣಿದ್ದು ಓನ್ಲಿ ಅಪ್ಪು ಅಷ್ಟೇ. ಇನ್ನೇನು ನಾನು ವಾಯ್ಸ್ ಕೊಟ್ಟಿದ್ದೀನಿ, ಏನೋ ಕಿತ್ತಾಕ್ಬಿಟ್ಟಿದ್ದೀನಿ, ಇಲ್ಲ, ಖಂಡಿತ ಇಲ್ಲ. ನನಗೆ ಅದೊಂದು ಭಾಗ್ಯ ಅಷ್ಟೇ. ಭಾಗ್ಯ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅಯ್ಯೋ ಅವ್ನು ಇಲ್ಲದೆ ನಾನು ಕೊಡಬೇಕಾ ವಾಯ್ಸು, ಅದು ನೋವೇ ಅಷ್ಟೇ. ನೋವು ಏನೇ ಆದರೂ ನೋವೇನೆ. ಬಟ್ ಏನೋ ಅಭಿಮಾನಿಗಳಿಗೆ ಓಕೆ ಶಿವಣ್ಣ ಕೊಟ್ಟಿದ್ದಾರೆ, ಅವ್ರಿಗೆ ಇಷ್ಟ ಆದರೆ ಸಾಕು ಅಷ್ಟೇ. ಸರ್, ಬಹಳ ಗಂಭೀರವಾದ ವಿಚಾರ. ಯಾವುದೇ ಭಾಷೆ ಸಿನಿಮಾ ಇರ್ಬೋದು, ಇವತ್ತು ಪೈರಸಿ ಆಗ್ತಾ ಇದೆ. ಈ ಜೇಮ್ಸು ಈಗ ಏನು ಯಾವುದೇ ಒಂದು ಪುಷ್ಪ ಆಗಿರ್ಬೋದು, ಯಾವುದೇ ಸಿನಿಮಾಗಳು ಮೊಬೈಲಲ್ಲೇ ಹಾರಾಡ್ತಾ ಇದೆ. ಥಿಯೇಟ್ರಿಗೆ ಬಂದು ನೋಡೋಂಥದ್ದು ಭಾಳ ಕಡಿಮೆ. ಈ ಒಂದು ಸಂದರ್ಭದಲ್ಲಿ ಜೇಮ್ಸ್ ರಿಲೀಸ್ ಆಗಿದೆ, ಅಪ್ಪು ಅವ್ರದ್ದು ಏನು ಒಂದು ಮೆಸೇಜ್ ಅನ್ನು ಏನು ಹೇಳ್ತೀರಾ ಸರ್ ಪೈರಸಿ ಬಗ್ಗೆ? ಅಲ್ಲ, ಪೈರಸಿ ಬಿಟ್ಟರು ನೋಡಲ್ಲ ಜನ. ಯಾಕಂದ್ರೆ ಅವ್ರಿಗೆ ಥಿಯೇಟ್ರಲ್ಲಿ ದೊಡ್ಡ ಪರದಲ್ಲಿ ಬರಬೇಕು, ಅಪ್ಪನ ನೋಡ್ಬೇಕು ಅನ್ನೋದು ಆಸೆ. ಇದರಲ್ಲಿ ಪೈರಸಿ ಮ್ಯಾಟ್ರೇ ಬರುತ್ತೆ. ಗುಡ್ ಥಿಂಗ್. ಈಗ ನಾವು ಯಾವುದೇ ಜರ್ನಲಿಸ್ಟ್ ಪಾಯಿಂಟ್ ವ್ಯೂನಲ್ಲಿ ಅಪ್ಪಾಜಿ ಅವ್ರಿಗಿಂತಲೂ ಕೂಡ ಒಂದು ಇಡೀ ಜಾಸ್ತಿ ಪ್ರೀತಿನ ಅಪ್ಪು ಸಂಪಾದಿಸ್ಬಿಟ್ರ ಅಂತ ಇವತ್ತು ನಮ್ಗೆ ಅನ್ನಿಸ್ತಾ ಇದೆ. ಅಣ್ಣನಾಗಿ ತಮಗೆ ಮೂಲನೇ ಅಪ್ಪಾಜಿ ತಾನೆ. ಅಲ್ಲ, ಅವ್ರಿಂದ ಜಾಸ್ತಿ ಸಂಪಾದಿಸ್ಬಿಟ್ರು. ಮೂಲನೇ ಅಪ್ಪಾಜಿ. ಇವತ್ತು ಅಪ್ಪಾಜಿ ಇದ್ದಿದ್ರು ಅದು ಅಷ್ಟೇ ಸದ್ದು. ಪಾಪ ಅಪ್ಪಾಜಿ ಇದ್ದಿದ್ರೆ ಅವ್ರು ಕೇಳ್ತಾನೆ ಹೋಗ್ಬಿಡೋರು. ಅವ್ರು ನೋವದು ಅದು ಅವ್ರು ತಂದಿದ್ದಂಥ ಒಂದು ಲೈನ್ನ ಅವನು ಅಷ್ಟು ಅಚ್ಚುಕಟ್ಟಾಗಿ ತಗೊಂಡೋಗಿದ್ದಾನೆ. ಅದಕ್ಕೆ ಏನು ಮಾಡ್ತೀವಿ, ಅದಕ್ಕೆ ಯಾವತ್ತೂ ಪುನೀತ್ ಆಗಿಲ್ಲ, ಪುನೀತ್ ರಾಜ್ಕುಮಾರೇ ಅಲ್ವಾ. ಅಪ್ಪ ನಮ್ಗೆ ಅಣ್ಣನಾಗಿ ಅಪ್ಪಾಜಿಗಿಂತ ದೊಡ್ಡ ಹೆಸರು ಮಾಡಿದ್ರೆ ನಮ್ಮ ಭಾಗ್ಯ, ಅದು ನಮ್ಮ ಪುಣ್ಯ. ಅದು ಎಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟ ಅವನು. ಖಂಡಿತ ಅದು ಏನು ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಯಾರೇ ಆದರೂ ಅಯ್ಯೋ ಅಪ್ಪನಿಗೆ ನನಗಿಂತ ಯಾವಾಗಲೂ ತಂದೆ ಆದವನು ಇಲ್ಲ ಅಣ್ಣನಾದವನು ಚಿಕ್ಕವ್ರು ಯಾವಾಗ ನಮಗಿಂತ ಒಂದು ಮೆಟ್ಲು ಜಾಸ್ತಿ ಇರಬೇಕು, ನನಗಿಂತ ಅವ್ನು ಎತ್ತರವಾಗಿ ಇರ್ಬೇಕು ಅನ್ನೋದು ಆಸೆ ಪಡ್ತೀನಿ. ನಿಮಗೂ ಹಂಗೆ ಅನ್ನಿಸ್ತಾ ಇದೆ? ನೋ ಡೌಟ್ ಅಬೌಟ್ ಇಟ್. ಇಡೀ ರಾಜ್ಯ ಪ್ರವಾಸ ಏನಾದ್ರು ಮಾಡ್ತಿದ್ದಾರೆ, ಥಿಯೇಟರ್ಗಳು ವಿಸಿಟ್ ಮಾಡೋದು? ಮುಂದಿನ ಇದರಲ್ಲಿ ಡೇಟ್ಸ್ಗಳು ನೋಡ್ಕೊಂಡು ನಾವು. ಸರ್, ಇವತ್ತು ರಿಲೀಸ್ ಇತ್ತು ಸಿನಿಮಾ. ಬೆಂಗಳೂರು ಮತ್ತು ಇತರ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ರಿಲೀಸ್ ಆಗಿದೆ. ಮೈಸೂರನ್ನ ಯಾಕೆ ನೀವು ಆಯ್ಕೆ ಮಾಡ್ತೀರಿ? ಯಾಕಪ್ಪ ಮೈಸೂರು ಬರಬಾರ್ದು? ವಿಶೇಷವಾಗಿ ಮೈಸೂರು ಏನೋ ಒಂದು ಪ್ರೀತಿ, ಮೈಸೂರು ನೋಡೋಣ ಅಂತ ಒಂದು ಆಸೆ ಇತ್ತು. ಶೂಟಿಂಗ್ ಬಂದಿದೆ, 2 ದಿನ ಇತ್ತು ಶೂಟಿಂಗ್. ಬಟ್ ಅದಾದಮೇಲೆ ನಾನು ನೆನ್ನೆನೇ ಬುಧವಾರನೇ ಹೋಗ್ಬೋದಾಗಿತ್ತು. ಬಟ್ ಇಲ್ಲಿ
ಇಲ್ಲೇ ನೋಡೋಣ ಸಿನಿಮಾನ. ನಿಮ್ಗೆ ಯಾಕಂದ್ರೆ ಮೈಸೂರು ಅಂದ್ರೆ ಮೈಸೂರು ಭಾರಿ ಅಂದ್ರೆ ಒಂದು ರೀತಿ relation. ಅಲ್ಲ, ಅಪ್ಪಾಜಿಯವ್ರ ಕುಟುಂಬಕ್ಕೆ ಮೈಸೂರು ಭಾವನಾತ್ಮಕವಾಗಿ, ಯಾಕಂದ್ರೆ ಶಕ್ತಿಧಾಮ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ಹೀಗೆ ಭಾವನಾತ್ಮಕವಾಗಿ ತಾವು ಇನ್ನೊಂದು ಸಹ- ಮೈಸೂರು ನೋಡೋದೇ ಒಂದು ಖುಷಿ. ಅದಕ್ಕೋಸ್ಕರ. ಯಾವಾಗಲೂ ಒಂದು ಇಲ್ಲಿ ಶೂಟಿಂಗ್ ಬರ್ಬೇಕಾದ್ರೆ ಅವನಿಗೂ ತುಂಬ ಇಷ್ಟ. ಮೈಸೂರು ಶೂಟ್ ಮಾಡಬೇಕಂದ್ರೆ ಭಾಳ ಪ್ರೀತಿ. ನಮಗೂ ಅಷ್ಟೇ, ಅಪ್ಪಾಜಿಗೂ ಅಷ್ಟೇ. ಇಲ್ಲಿ ಶೂಟಿಂಗ್ ಮಾಡಬೇಕಂದ್ರೆ ಭಾಳ ಪ್ರಾಣ. ಇಲ್ಲಿರೋ ಜನ ಎಲ್ಲೋದ್ರೂ ಜನ ಚೆನ್ನಾಗಿದ್ದಾರೆ, ಇದರ ಬಗ್ಗೆ ಅಲ್ಲ. ಬಟ್ ಇಲ್ಲಿ ಇರುತ್ತೆ ಪ್ರೀತಿ. ಸ್ವಲ್ಪ ಈ ಭಾಷೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆ. ಇವತ್ತು ಶಕ್ತಿಧಾಮದ ಮಕ್ಕಳ ರೆಸ್ಪಾನ್ಸ್ ಹೇಗಿತ್ತು, ಮತ್ತೆ ಅವ್ರಿಗೇನಾದ್ರೂ ಚಿತ್ರ ತೋರ್ಸೋ ಅಂತದ್ದು ದಿನಾಂಕ ಯಾವುದು? ಎಕ್ಸಾಮ್ ಇದೆ, ನಾವು ಎಕ್ಸಾಮ್ ಟೈಮ್ನಲ್ಲಿ ಅವ್ರಿಗೆ ಎಜುಕೇಷನ್ನ ಡೈವರ್ಟ್ ಮಾಡಬಾರ್ದು. ಪಾಪ ಎಲ್ಲ ಮಕ್ಕಳು ನನಗೆ ಕೇಳ್ತಾರೆ ಹಣ ಕಳಿಸಿ ಅಂತ. ನಮಗೂ ಕಳಿಸ್ಬೇಕನ್ನೋ ಆಸೆ. ಬಟ್ ಏನಂದರೆ ಎಕ್ಸಾಮ್ ಇರೋದ್ರಿಂದ ಪಾಪ ಅವ್ರಿಗೆ ಡಿವಿಯೇಟ್ ಆಗಬಾರ್ದು. ಯಾಕಂದ್ರೆ ಕೆಲವು ಮಕ್ಕಳು ಅದು ಕಳಿಸಿದ್ರೆ ಎಲ್ಲ ಮಕ್ಕಳು ಒಟ್ಟಿಗೆ ಹೋಗ್ತಾರೆ. ಒಂದೊಂದು ಬ್ಯಾಚ್ ಮಾಡಿ ಕಳಿಸಿದ್ರೆ ಏನಾಗುತ್ತೆ, ಪಾಪ ಅವ್ರಿಗೆ ಬೇರೆಯವ್ರಿಗೆ ನೋವಾಗುತ್ತೆ. ಅವಾಗ ಓದೋದ್ರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಮಾಡ್ತಾರೆ. ಸೊ ನಾವು ಎಜುಕೇಷನ್ ಇದು ಮಾಡಬಾರ್ದು. ಬಟ್ ಮುಗಿದ ಮೇಲೆ ಖಂಡಿತ ಅವ್ರು ಎಲ್ಲೆಲ್ಲಿ ಇರ್ತಾರೋ, ಸ್ವಲ್ಪ ಹಾಲಿಡೇಸ್ಗೆ ಹೋದ್ರು ಅಲ್ಲೇ ತೋರಿಸೋ ಒಂದು ವ್ಯವಸ್ಥೆ ಮಾಡ್ತೀವಿ. ಇಲ್ಲ ಇಲ್ಲೇ ಬೆಂಗಳೂರು ಇದೆ. ಇವತ್ತು ಒಂದು ಊಟ ಎಲ್ಲರ ಬರ್ಸ್ಡೇನ ಅಲ್ಲೇ ನಾವು ಹೋಗಿ ಊಟ ಅವ್ರ ಜೊತೆಲೆ ಮಾಡಿ. ಪರ್ಟಿಕ್ಯುಲರ್ಲಿ ಜೇಮ್ಸ್ನ ಗುಂಗು ಲೈಫ್ ಟೈಮ್ ಅಮ್ಮ ಜೇಮ್ಸ್ನ ಗುಂಗು ಲೈಫ್ ಟೈಮಲ್ಲಿ ಲೈಫ್ ಟೈಮ್ ಉಳಿಯುತ್ತೆ. 100% ಮರೆಯಲ್ಲ ಅದು ಯಾವಾಗ. ಅದು ಸ್ನೇಹಿತರ ಮೇಲೆ ಮಾಡೋದು. ಆ ಜೇಮ್ಸ್ ಅನ್ನೋದಕ್ಕೆ ಒಂದು ಒಳ್ಳೆ ಅಬ್ರಿವೇಷನ್ ಕೊಟ್ಟಿದ್ದಾರೆ, ಒಂದು ಬ್ರ್ಯಾಂಡ್. ಆ ಒಂದು ಬ್ರ್ಯಾಂಡ್ ಅವ್ರ 5 ಜನ ಸ್ನೇಹಿತರ ಹೆಸರಿದೆ, JAMES. ಅದು ಸಂತೋಷ್ ಇದನ್ನೇ, ಈಶ್ವರ್, ಜಗನ್, ಅಮರ್ ಎಲ್ಲ. ಅದು ಒಳ್ಳೆ ಅದು ಐ ಥಿಂಕ್ ಡೈರೆಕ್ಟರ್ ಐಡಿಯಾ ತುಂಬ ಚೆನ್ನಾಗಿದೆ. ನಾವು ಅನ್ಕೊಂಡ ಫಸ್ಟ್ ಏನು ಜೇಮ್ಸ್ ಅಂತ ಹೆಸರಿಟ್ಟಿದ್ರಲ್ಲ ಡೈರೆಕ್ಟರ್ ಅಂತ. ಅವ್ರು ಹೇಳಿದ್ರು ಇಲ್ಲ ಅಣ್ಣ ಒಂದು ಇದಿದೆ ಅದಕ್ಕೆ ಹೇಳ್ತೀನಿ ಅಣ್ಣ ಆಮೇಲೆ ಅಂತ. ಸರ್ ಈಗ ಕಾಕತಾಳೀಯನೇನೋ ಶಬ್ದವೇದಿನೂ ಅಣ್ಣವ್ರು ಮಾಡಿದಂಥದ್ದು ಡ್ರಗ್ಸ್ನ ರಿಲೇಟೆಡ್ ಇತ್ತು. ಸೊ ಪೂರ್ದು ಡ್ರಗ್ಸ್ ರಿಲೇಟೆಡ್ ಕಾಕತಾಳೀಯ ಅನ್ಸುತ್ತಾ, ಮತ್ತೆ ಆ ಡ್ರಗ್ ಮಾಫಿಯಾ ವಿರುದ್ಧದ ಒಂದು ಹೋರಾಟನೇ ಆಗಿರ್ತದೆ. ಡ್ರಗ್ಸ್ ಆಗಿದೆ ನೋಡಿ. ಆ್ಯಕ್ಚುಲಾಗಿ ಅದು ಇದು ಯೂನಿವರ್ಸಲ್ ಥಿಂಗ್. ಯಾಕಂದ್ರೆ ಯಾವತ್ತಿದ್ರೂ ಹೋಗಲ್ಲ ಅದು. ಯಾವಾಗ ಏನೇ ಮಾಡಿದ್ರು ನನಗಿಂತ ಅವ್ನು ಎತ್ತರವಾಗಿ ಇರ್ಬೇಕನ್ನೋದು ಆಸೆ ಪಡ್ತೀನಿ. ನಿಮಗೂ ಹಂಗೆ ಅನ್ನಿಸ್ತಾ ಇದೆ? ನೋ ಡೌಟ್ ಅಬೌಟ್ ಇಟ್. ಇಲ್ಲ ಇಲ್ಲ ಏನೇ ಆದರೂ 100% ಯಾವಾಗ ಅದೇ ಬಯಸ್ತಾ. ಅಪ್ಪಾಜಿಗಂತೂ ಅವ್ನು ಕಂಡ್ರೆ ಪ್ರಾಣ. ಅಪ್ಪಾಜಿ ಅಮ್ಮನಿಗಾಗಲಿ ಅಪ್ಪು ಅವ್ನು ಹುಟ್ಟಿದಾಗಲೇ ಅದೇನೋ ಒಂದು ಗಳಿಗೆ ಅದು. ಅವ್ನು ನೋಡಿ ಹೆಂಗೆ ಕಾಣಿಸ್ತಾನೆ ಚಿಕ್ಕ ಮಗುಲಿ ಇದ್ದಾಗ, ಅದೇ ಥರನೇ ನಗು ಇನ್ನೂ ಇದೆ ಅವನಿಗೆ. ಆ ನಗು ಯಾವತ್ತೂ ಹೋಗಿಲ್ಲ ಅವನು. ಬಟ್ ಎಲ್ಲರೂ ಈ ಇಡೀ ಕರ್ನಾಟಕದಲ್ಲಿ ನೋಡಿ ತೋರಿಸಿದ್ರೆ ಭಾಳ ಸಂತೋಷವಾದ ವಿಷಯ. ನಮಗೇನಂದರೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ. ಆ ಪ್ರೀತಿನ ಭಾಳ ಕೇರ್ಫುಲ್ಲಾಗಿ ಕಾಪಾಡ್ಕೊಂಡು ಹೋಗಿ ಅನ್ನೋದು ನಾನು ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದು. ಯಾಕಂದರೆ ಥಿಯೇಟ್ರಲ್ಲಿ ಎಂಜಾಯ್ ಮಾಡಿ, ಬೇಡ ಅಂತ ಹೇಳಲ್ಲ. ಬಟ್ ದಯವಿಟ್ಟು ಪಟಾಕಿ ಒಳಗಡೆ ಹೊಡೆಯೋದನ್ನ ದಯವಿಟ್ಟು ಮಾಡಬೇಡಿ. ಯಾಕಂದರೆ ಇವಾಗ ಒಂದು ಯಾರೋ ಸಿನಿಮಾದಲ್ಲಿ ಹಿರಿಯಾಪಟ್ಟಣದಲ್ಲಿ ಒಳಗಡೆ ದಯವಿಟ್ಟು ಮಾಡಬೇಡಿ. ಯಾಕಂದರೆ ಬೇರೆಯವ್ರಿಗೆ ಅಪಾಯ ಆಗಬೇಡ. ಬೇರೆಯವ್ರು ಯಾಕೆ ನಿಮಗೆ ಅಪಾಯ ಅಲ್ವಾ? ಏನಾದರೂ ಆದರೆ ಹೆಚ್ಚು ಕಡಿಮೆ ಅದು ಬೇಡ. ಯಾಕಂದ್ರೆ ಪ್ರಾಣ ಭಾಳ ಇಂಪಾರ್ಟೆಂಟ್. ಯಾವತ್ತೂ ನಾವು ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು, ನಾವು ಹರ್ಟ್ ಮಾಡ್ಕೋಬಾರ್ದು. ಹುಷಾರಿಗೆ ದಯವಿಟ್ಟು ಕೈ ಮುಗಿಸಿ ಕೇಳ್ಕೊತೀನಿ, ದಯವಿಟ್ಟು ಇಂಥ ಒಂದು ಪ್ರಯೋಗ ಮಾಡಬೇಡಿ. ಬೇರೆ ಥರವಾಗಿ ಮಾಡಿ, ವಿಸಿಲ್ ಹೊಡೀರಿ, ಕ್ಲಾಪ್ಸ್ ಹೊಡೀರಿ, ಭಾವುಕರಾಗ್ತೀರ, ಕಣ್ಣೀರು ಹಾಕ್ಬಿಡಿ. ಒಳಗಡೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಡಿ, ಹತ್ಬಿಡಿ. ನಾನು ಹೆಂಗೆ ಹತ್ನೋ ಹಂಗೆ ಹತ್ಬಿಡಿ. ಯಾಕಂದರೆ ಅದು ಅವಾಗವಾಗ ಸ್ವಲ್ಪ ಕ್ರಮೇಣ ಕಮ್ಮಿ ಆಗಲ್ಲ, ಕ್ರಮೇಣ ಸ್ವಲ್ಪ ಅದು ಕಮ್ಮಿ ಆಗಲಿ. ಬಟ್ ದಯವಿಟ್ಟು ಪಟಾಕಿ ಹೊಡೆಯೋದ್ರೆ ದಯವಿಟ್ಟು ಮಾಡಬೇಡಿ. ಇವತ್ತಿಗೆ ಅವ್ರು 140ನೇ ದಿನ ಶಿವಣ್ಣ. 140 ದಿನಕ್ಕೂ ಅವ್ರ ಮೇಲಿನ ಪ್ರೀತಿ ಅಭಿಮಾನ ಜಾಸ್ತಿನೇ ಆಗ್ತಾ ಇದೆ ಅಂತ ಗಮನಿಸಿದ್ದೀನಿ. 140 ಇಲ್ಲಮ್ಮ, ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಹೋಗ್ತಾ ಇರ್ತದೆ. ಯಾಕಂದ್ರೆ ವ್ಯಕ್ತಿತ್ವ ಯಾವಾಗ ಇಂಪಾರ್ಟೆಂಟ್ ನಮ್ಮ ದೊಡ್ಡದಾಗ್ತಾನೆ ಇರುತ್ತೆ. ದೊಡ್ಡದಾಗ್ತಾನೆ ಇರುತ್ತೆ. ಯೋಗ ಅನ್ನೋದು ಒಂದ್ಸತಿನೇ ಬರೋದು, ಯೋಗ್ಯತೆ ಒಂದೇನೆ ಕೊನೆವರೆಗೂ ಹೊಡೆಯೋದು. ಕಲೆ ಮತ್ತೆ ವ್ಯಕ್ತಿತ್ವ ವ್ಯಕ್ತಿಯನ್ನ ಜೀವಂತವಾಗಿರಿಸುತ್ತೆ ಅಂತ ಹೇಳ್ತಾರೆ. 100% ಯಾವಾಗ ಅಮರವಾಗಿರುತ್ತೆ. ಬೇರೆ ಏನೇ ಮಾತಾಡ್ಬೋದು, ಏನೇ ಅನ್ಬೋದು, ಅದೇನ್ಬೋದು, ಅಮರವಾಗಿರೋದು ಯಾವಾಗ ಅಂದ್ರೆ ಒಳ್ಳೆತನಕ್ಕೆ ಯಾವಾಗ ಅಮರ. ಈಗ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಘೋಷಣೆ ಮಾಡಿದ್ದಾರೆ ಸರ್. ಅಪ್ಪಾಜಿಗೂ ಸಹ ಅಲ್ಲಿಂದ ಡಾಕ್ಟರೇಟ್ ಕೊಟ್ಟಿದ್ದು 1976 ಅಲ್ಲಿ. ಹೌದು, 46 ವರ್ಷ ಆಗಿದೆ. ಅದೇ ಒಂದು ವಿವಿಯಲ್ಲಿ ಕೊಟ್ಟಿದ್ದಾರೆ ಒಂದು ಪ್ರತಿಜ್ಞೆ. ತುಂಬಾ ಹೆಮ್ಮೆ ಅನ್ಸುತ್ತೆ ನಿಜ. ಇದ್ರ ಮೇಲೆ ಇನ್ನೇನು ಬೇಕು ನಮ್ಗೆ. ಶಿವಣ್ಣನು ಡಾಕ್ಟ್ರು, ಹಾಗಾಗಿ ನೀವೆಲ್ಲ ಭಾಗ್ಯವಂತರ ಅಂತ. ನಿಜವಾಗ್ಲೂ ಭಾಗ್ಯವಂತ ಅಷ್ಟೇ. ಸರ್, ಈ ಫಿಲಮಲ್ಲಿ ಸಾಕಷ್ಟು ಸರ್ಪ್ರೈಸ್ ಎಲಿಮೆಂಟ್ ಇದು. ಒಂದ್ ಕಡೆ ನೀವು ಪುನೀತ್ ರಾಜ್ಕುಮಾರ್ ಅವರಿಗೆ ವಾಯ್ಸ್ ಕೊಟ್ಟರೆ, ನಿಮಗೆ ಮತ್ತೊಬ್ಬರು ಕೊಟ್ಟಿದ್ದಾರೆ ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ನಿಮ್ದೇನ ವಾಯ್ಸ್ ಅದು ಬೇರೆಯವ್ರದ್ದು?
ಅಣ್ಣನ ವಾಯ್ಸನ್ನೇ ಟೋನ್ ಮಾಡಿದ್ದೀವಿ. ಟೋನ್ ಮಾಡಿ ಅದು ವಾಯ್ಸ್ ಅಂತ ಅನ್ಸಲ್ಲ ಅದು. ನಿಮ್ಮ ವಾಯ್ಸ್ ಅಂತ ಗೊತ್ತಾಗುತ್ತೆ. ಸರ್ ಈಗ ಅಷ್ಟು ಅಚ್ಚುಕಟ್ಟ ಚೇಂಜ್ ಮಾಡಿದ್ವಿ. ಇಡೀ ರಾಜ್ಯ ಪ್ರವಾಸ ಏನಾದ್ರು ಮಾಡ್ತಿದ್ದಾರೆ ಥಿಯೇಟರ್ಗಳು ವಿಸಿಟ್ ಮಾಡೋದು? ಮುಂದಿನ ಇದರಲ್ಲಿ ಡೇಟ್ಸ್ಗಳು ನೋಡ್ಕೊಂಡು ನಾವು ಸರ್ ಇವತ್ತು ರಿಲೀಸ್ ಇತ್ತು ಸಿನಿಮಾ, ಅವ್ರಿಗೂ ಹಾಕ್ಸ್ತಾರೆ. ಸಾರಿ ಹನುಮಂತ್ ಇಲ್ಲ ಊರಲ್ಲಿ, ಸೊ ಐ ಆಮ್ ಡೂಯಿಂಗ್ ಆನರ್ಸ್. ಎಸ್ ಸರ್, ಪರ್ಫೆಕ್ಟ್. ಹೇಳಿ ಕೇಳಿಸಿದೆ. Thank you so much for giving us a good movie. Thank you. ಸರ್, ಇದೊಂದು ಬರ್ತ್ಡೇಗೆ ನೀವು ಇವ್ರಿಗೆ ಎಲ್ಲ ಬನ್ನಿ ನೀವೆಲ್ಲ ಹಾ, ಸರ್, ಹೌದು, ಅಲ್ಲೇ ಇಟ್ಟು. ಹೌದು, ಥ್ಯಾಂಕ್ ಯು. ಹೌದು. ಹಾ, ಹೇಳಿ. ಕೊಟ್ಬಿಡಿ ಸರ್.